ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUC ರಾಜ್ಯಶಾಸ್ತ್ರದ 4ನೇ ಅಧ್ಯಾಯದಲ್ಲಿ ನಾವು ಸರ್ಕಾರದ ವಿಧಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಕಳೆದ ತರಗತಿಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಂಬಂಧಗಳ ಆಧಾರದ ಮೇಲೆ ಸರ್ಕಾರಗಳ ವರ್ಗೀಕರಣವನ್ನು ಕುರಿತು ಚರ್ಚೆಯನ್ನ ಮಾಡಿದ್ದೇವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಂಬಂಧಗಳ ಆಧಾರದ ಮೇಲೆ ಸರ್ಕಾರಗಳನ್ನು ಏಕಾತ್ಮಕ ಸರ್ಕಾರ ಮತ್ತು ಸಂಯುಕ್ತ ಸರ್ಕಾರ ಎನ್ನುವಂತಹ ವರ್ಗೀಕರಣವನ್ನ ಮಾಡಲಾಗಿದೆ ಎನ್ನುವಂತಹ ಅಂಶವನ್ನ ನಾವು ಕಳೆದ ತರಗತಿಯಲ್ಲಿ ಅಧ್ಯಯನವನ್ನ ಮಾಡಿದ್ದೇವೆ. ಈ ತರಗತಿಯಲ್ಲಿ ಆ ಒಂದು ವರ್ಗೀಕರಣದ ಮೊದಲನೇ ಭಾಗವಾಗಿರ್ತಕ್ಕಂತಹ ಏಕಾತ್ಮಕ ಸರ್ಕಾರ ಎಂದರೇನು, ಈ ಏಕಾತ್ಮಕ ಸರ್ಕಾರದ ಲಕ್ಷಣಗಳನ್ನು ಕುರಿತು ಈ ತರಗತಿಯಲ್ಲಿ ಅಧ್ಯಯನವನ್ನ ಮಾಡೋಣ. ವಿದ್ಯಾರ್ಥಿಗಳೇ, ಏಕಾತ್ಮಕ ಸರ್ಕಾರ ಪದ್ಧತಿ ಎಂದರೇನು ಎನ್ನುವಂತಹ ಪ್ರಶ್ನೆಯನ್ನು ನಾವು ನೋಡಿದಾಗ, ರಾಷ್ಟ್ರದ ಸಮಗ್ರ ಅಧಿಕಾರಗಳೆಲ್ಲವೂ ಏಕೈಕ ಕೇಂದ್ರ ಸರ್ಕಾರದಲ್ಲಿಯೇ ಕೇಂದ್ರೀಕೃತವಾಗಿದ್ದರೆ ಅಂತಹ ಸರ್ಕಾರವನ್ನ ನಾವು ಏಕಾತ್ಮಕ ಸರ್ಕಾರ ಅಂತ ಹೇಳಿ ಕರೀತೇವೆ. ರಾಷ್ಟ್ರದ ಸಮಗ್ರ ಅಧಿಕಾರಗಳೆಲ್ಲವೂ ಅಂತ ಹೇಳಿದರೆ ಶಾಸನೀಯ ಅಧಿಕಾರ, ಕಾರ್ಯಾಂಗದ ಅಧಿಕಾರ ಮತ್ತು ನ್ಯಾಯಾಂಗದ ಅಧಿಕಾರಗಳೆಲ್ಲವೂ ಸಹ ಏಕೈಕ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿದ್ದರೆ ಅದನ್ನ ಏಕಾತ್ಮಕ ಸರ್ಕಾರ ಅಂತ ಹೇಳಿ ಕರೀತೇವೆ. ಇಂಗ್ಲೆಂಡ್ ರಾಷ್ಟ್ರದಲ್ಲಿ, ಫ್ರಾನ್ಸ್, ಬೆಲ್ಜಿಯಂ ಮತ್ತು ಚೀನಾ ಗಣರಾಜ್ಯಗಳಲ್ಲಿ ಈ ಏಕಾತ್ಮಕ ಸರ್ಕಾರ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಈ ಏಕಾತ್ಮಕ ಸರ್ಕಾರ ಪದ್ಧತಿಯಲ್ಲಿ ಕೇಂದ್ರ ಸರ್ಕಾರವು ಆಡಳಿತದ ದೃಷ್ಟಿಯಿಂದ ರಾಜ್ಯ ಸರ್ಕಾರಗಳನ್ನ ಅಥವಾ ಪ್ರಾಂತೀಯ ಸರ್ಕಾರಗಳನ್ನ ರಚನೆಯನ್ನ ಮಾಡಿರುತ್ತದೆ. ಆದರೆ ಆ ರಾಜ್ಯ ಸರ್ಕಾರಗಳಿಗೆ ಅಥವಾ ಪ್ರಾಂತ್ಯ ಸರ್ಕಾರಗಳಿಗೆ ಯಾವುದೇ ರೀತಿಯ ಸ್ವಾಯತ್ತತಾ ಅಧಿಕಾರ ಅಂತಕ್ಕಂಥದ್ದು ಇರೋದಿಲ್ಲ. ಏಕಾತ್ಮಕ ಸರ್ಕಾರ ಪದ್ಧತಿಯಲ್ಲಿ ರಾಜ್ಯ ಸರ್ಕಾರಗಳು ಅಥವಾ ಪ್ರಾಂತ್ಯ ಸರ್ಕಾರಗಳು ಕೇಂದ್ರದ ಪ್ರತಿನಿಧಿಗಳಾಗಿ ಮಾತ್ರ ಕಾರ್ಯವನ್ನು ನಿರ್ವಹಿಸುತ್ತವೆ. ಕೇಂದ್ರ ಸರ್ಕಾರದಿಂದ ಬರುವಂತಹ ಆಜ್ಞೆಗಳನ್ನ, ಕೇಂದ್ರ ಸರ್ಕಾರದ ಆದೇಶಗಳನ್ನ ಆ ರಾಜ್ಯದಲ್ಲಿ ಅಳವಡಿಸುವಂತಹ ಕೆಲಸವನ್ನ ಮಾತ್ರ ಮಾಡುವಂತದ್ದನ್ನು ಹೊರತುಪಡಿಸಿದರೆ ರಾಜ್ಯ ಸರ್ಕಾರಗಳಿಗೆ ಯಾವುದೇ ರೀತಿಯ ಸ್ವತಂತ್ರ ಅಧಿಕಾರ ಅಂತಕ್ಕಂಥದ್ದು ಇರುವುದಿಲ್ಲ. ಇಂತಹ ಪ್ರಾಂತೀಯ ಸರ್ಕಾರಗಳನ್ನ ರಚಿಸುವಂತಹ ಅಧಿಕಾರ ಅಥವಾ ಇಂತಹ ಪ್ರಾಂತೀಯ ಸರ್ಕಾರಗಳನ್ನ ರದ್ದುಗೊಳಿಸುವಂತಹ ಅಂತಿಮ ಅಧಿಕಾರವೂ ಸಹ ಕೇಂದ್ರ ಸರ್ಕಾರದಲ್ಲಿಯೇ ಕೇಂದ್ರೀಕೃತವಾಗಿರುತ್ತದೆ ಎನ್ನುವಂಥದ್ದನ್ನ ಗಮನಿಸ್ತೇವೆ. ಅಂದ್ರೆ ಇಲ್ಲಿ ರಾಷ್ಟ್ರದ ಸಮಗ್ರ ಅಧಿಕಾರಗಳೆಲ್ಲವೂ ಏಕೈಕ ಕೇಂದ್ರ ಸರ್ಕಾರದಲ್ಲಿಯೇ ಕೇಂದ್ರೀಕೃತವಾಗಿದ್ದು, ಕೇಂದ್ರ ಸರ್ಕಾರದಿಂದ ರಚಿತವಾದಂತಹ ರಾಜ್ಯ ಸರ್ಕಾರಗಳು ಅಥವಾ ಪ್ರಾಂತೀಯ ಸರ್ಕಾರಗಳಿಗೆ ಯಾವುದೇ ರೀತಿಯ ಸ್ವಾಯತ್ತತಾ ಅಧಿಕಾರ ಇಲ್ಲದಿದ್ದರೆ ಅಂತಹ ಸರ್ಕಾರ ಪದ್ಧತಿಯನ್ನು ನಾವೇನಂತ ಕರೀತೇವೆ? ಏಕಾತ್ಮಕ ಸರ್ಕಾರ ಪದ್ಧತಿ ಅಂತ ಹೇಳಿ ಕರೀತೇವೆ. ವಿದ್ಯಾರ್ಥಿಗಳೇ, ನಿಮಗೆ 1 ಅಂಕದ ಪ್ರಶ್ನೆಯನ್ನ ನಾವು ನಿರೀಕ್ಷೆಯನ್ನ ಮಾಡಬಹುದು. ಏಕಾತ್ಮಕ ಸರ್ಕಾರ ಪದ್ಧತಿ ಎಂದರೇನು, ಉದಾಹರಣೆಯನ್ನ ಕೊಡಿ ಎನ್ನುವಂತಹ ಪ್ರಶ್ನೆಗೆ ರಾಷ್ಟ್ರದ ಸಮಗ್ರ ಅಧಿಕಾರಗಳೆಲ್ಲವೂ
ಏಕೈಕ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿದ್ದರೆ ಅಂತಹ ಸರ್ಕಾರವನ್ನ ಏಕಾತ್ಮಕ ಸರ್ಕಾರ ಪದ್ಧತಿ ಎಂದು ಕರೆಯುತ್ತಾರೆ. ಉದಾಹರಣೆ ಅಂತ ಹೇಳಿದ್ರೆ ಇಂಗ್ಲೆಂಡ್, ಫ್ರಾನ್ಸ್, ಬೆಲ್ಜಿಯಂ, ಚೀನಾ ಗಣರಾಜ್ಯಗಳಲ್ಲಿ ಈ ಏಕಾತ್ಮಕ ಸರ್ಕಾರ ಪದ್ಧತಿಯನ್ನ ಕಾಣಬಹುದು ಎನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಸೊ ಇಲ್ಲಿ ಏಕಾತ್ಮಕ ಸರ್ಕಾರ ಪದ್ಧತಿ ಅಂತ ಹೇಳಿದ್ರೆ ಇಷ್ಟೇ. ಒಂದು ರಾಜ್ಯ ಇದೆ ಅಂತ ಯೋಚನೆ ಮಾಡಿ, ಆ ರಾಜ್ಯದ ಸಮಗ್ರ ಅಧಿಕಾರಗಳೆಲ್ಲವೂ ಒಂದೇ ಕೇಂದ್ರ ಸರ್ಕಾರದಲ್ಲಿ, ಏಕೈಕ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿರುತ್ತವೆ. ಆ ಕೇಂದ್ರ ಸರ್ಕಾರ ತನ್ನ ಆಡಳಿತದ ಅನುಕೂಲಕ್ಕಾಗಿ ಇಲ್ಲಿ ರಾಜ್ಯಗಳನ್ನ ಅಥವಾ ರಾಜ್ಯ ಸರ್ಕಾರಗಳನ್ನ ರಚನೆಯನ್ನ ಮಾಡಿರುತ್ತದೆ. ಈ ರಾಷ್ಟ್ರದ ಅಥವಾ ಈ ರಾಜ್ಯದ ಎಲ್ಲ ಸಮಗ್ರ ಅಧಿಕಾರಗಳು ಒಂದೇ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿರುತ್ತವೆ ಎನ್ನುವಂಥದ್ದನ್ನ ನೋಡ್ತೇವೆ. ಸೊ ಇಲ್ಲಿ ಕೇಂದ್ರ ಸರ್ಕಾರದಿಂದ ಸೃಷ್ಟಿಯಾಗಿರ್ತಕ್ಕಂತಹ ಈ ರಾಜ್ಯ ಸರ್ಕಾರಗಳು ಅಥವಾ ಪ್ರಾಂತೀಯ ಸರ್ಕಾರಗಳು ಏನಿದೆ, ಈ ಪ್ರಾಂತೀಯ ಸರ್ಕಾರಗಳು ಅಥವಾ ರಾಜ್ಯ ಸರ್ಕಾರಗಳಿಗೆ ಯಾವುದೇ ಅಧಿಕಾರ ಅಂತಕ್ಕಂಥದ್ದು ಇರೋದಿಲ್ಲ. ಈ ಕೇಂದ್ರ ಸರ್ಕಾರ ನೀಡಿದಂತಹ ಆಜ್ಞೆಗಳನ್ನ, ಈ ಕೇಂದ್ರ ಸರ್ಕಾರ ನೀಡಿದಂತಹ ಆದೇಶಗಳನ್ನ ಈ ಪ್ರಾಂತ್ಯದಲ್ಲಿ ಜಾರಿಗೊಳಿಸುವ ಅಧಿಕಾರ ಮಾತ್ರ ಇರ್ತದೆಯೇ ಹೊರತು ಬೇರೆ ಯಾವುದೇ ರೀತಿಯ ಸ್ವಾಯತ್ತತೆ ಅಥವಾ ಸ್ವತಂತ್ರ ಅಧಿಕಾರ ಅಂತಕ್ಕಂಥದ್ದು ಇರೋದಿಲ್ಲ. ಸೊ ಈ ರಾಜ್ಯ ಸರ್ಕಾರಗಳು ಏನಿದೆ, ಇವೆಲ್ಲವೂ ಸಹ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಕಾರ್ಯವನ್ನ ನಿರ್ವಹಿಸುತ್ತವೆಯೇ ಹೊರತು ಸ್ವತಂತ್ರ ಅಧಿಕಾರ ಅಂತಕ್ಕಂಥದ್ದು ಇರೋದಿಲ್ಲ. ಸೊ ಹೀಗೆ ಅಧಿಕಾರದ ಕೇಂದ್ರೀಕರಣವನ್ನ ಹೊಂದಿರುವಂತಹ ಏಕೈಕ ಕೇಂದ್ರ ಸರ್ಕಾರ ಅಸ್ತಿತ್ವದಲ್ಲಿ ಇರುವಂತಹ ಸರ್ಕಾರ ಪದ್ಧತಿಯನ್ನು ನಾವೇನಂತ ಕರೀತೇವೆ, ಏಕಾತ್ಮಕ ಸರ್ಕಾರ ಅಂತ ಹೇಳಿ ಕರೀತೇವೆ. ಸೊ ಇದಕ್ಕೆ ಅಧಿಕಾರದ ಕೇಂದ್ರೀಕರಣ ಅಂತಕ್ಕಂಥದ್ದೇ ಮೂಲ ಅನ್ನುವಂಥದ್ದನ್ನ ನಾವು ಕಾಣ್ತೇವೆ. ಇದಕ್ಕೆ ವಿರುದ್ಧವಾಗಿರುವುದು ಯಾವುದು ಅಂತ ಹೇಳಿದ್ರೆ ಸಂಯುಕ್ತ ಸರ್ಕಾರ ಪದ್ಧತಿ ಅಂತಕ್ಕಂಥದ್ದು. ರಾಷ್ಟ್ರದ ಸಮಗ್ರ ಅಧಿಕಾರಗಳೆಲ್ಲವೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಂವಿಧಾನಾತ್ಮಕವಾಗಿ ಹಂಚಿಕೆಯಾಗಿದ್ದರೆ ಅದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಸಂಯುಕ್ತ ಸರ್ಕಾರ ಪದ್ಧತಿ ಅಂತ ಹೇಳಿ ಕರೀತೇವೆ. ಭಾರತ ಮತ್ತು ಅಮೆರಿಕ ರಾಷ್ಟ್ರಗಳು ಸಂಯುಕ್ತ ಸರ್ಕಾರ ಪದ್ಧತಿಗೆ ಅತ್ಯುತ್ತಮವಾದಂತಹ ಉದಾಹರಣೆಗಳು. ಏಕಾತ್ಮಕ ಸರ್ಕಾರ ಪದ್ಧತಿಯಲ್ಲಿ ಅಧಿಕಾರ ಒಂದೇ ಸರ್ಕಾರದಲ್ಲಿ, ಏಕೈಕ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿರುತ್ತದೆ. ಹಾಗಾಗಿ ನಾವು ಅಲ್ಲಿ ಏನ್ ಕಾಣ್ತೇವೆ, ಅಧಿಕಾರದ ಕೇಂದ್ರೀಕರಣವನ್ನ ಕಾಣ್ತೇವೆ. ಆದ್ರೆ ಸಂಯುಕ್ತ ಸರ್ಕಾರ ಪದ್ಧತಿಯಲ್ಲಿ ಏನಾಗಿರ್ತದೆ, ಅಧಿಕಾರದ ವಿಕೇಂದ್ರೀಕರಣವನ್ನ ಕಾಣುತ್ತೇವೆ. ಅಧಿಕಾರದ ಹಂಚಿಕೆಯನ್ನ ಮಾಡಲಾಗಿರುತ್ತದೆ. ಕೇಂದ್ರ ಸರ್ಕಾರದ ಅಧಿಕಾರಗಳು, ರಾಜ್ಯ ಸರ್ಕಾರದ ಅಧಿಕಾರಗಳು ಮತ್ತು ಸಮವರ್ತಿ ಪಟ್ಟಿ ಎನ್ನುವಂತಹ ರೀತಿಯಲ್ಲಿ ಅಧಿಕಾರಗಳ ಹಂಚಿಕೆ ಅಥವಾ ಅಧಿಕಾರದ ವಿಕೇಂದ್ರೀಕರಣವನ್ನು ನಾವು ಕಾಣುತ್ತೇವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರದ ಹಂಚಿಕೆ ಇದ್ದರೆ, ಅಧಿಕಾರದ ವಿಕೇಂದ್ರೀಕರಣ ಇದ್ದರೆ ಅದು ಸಂಯುಕ್ತ ಸರ್ಕಾರ ಪದ್ಧತಿ. ಅಧಿಕಾರದ ಕೇಂದ್ರೀಕರಣ ಇತ್ತು ಅಂತ ಹೇಳಿದ್ರೆ ಅದು ಏಕಾತ್ಮಕ ಸರ್ಕಾರ ಪದ್ಧತಿಯಾಗುತ್ತದೆ. ಅಧಿಕಾರದ ಕೇಂದ್ರೀಕರಣ ಅಂತಕ್ಕಂಥದ್ದು ಏಕಾತ್ಮಕ ಸರ್ಕಾರ ಪದ್ಧತಿಯ ಮೂಲ ಲಕ್ಷಣವಾದರೆ, ಅಧಿಕಾರದ ವಿಕೇಂದ್ರೀಕರಣ ಅಂತಕ್ಕಂಥದ್ದು ಸಂಯುಕ್ತ ಸರ್ಕಾರದ ಮೂಲ ಲಕ್ಷಣವಾಗಿದೆ ಎನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದಾಗಿದೆ ಅಂತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ರಾಷ್ಟ್ರದ ಸಮಗ್ರ ಅಧಿಕಾರಗಳೆಲ್ಲವೂ ಏಕೈಕ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿದ್ದರೆ ಅಂತಹ ಸರ್ಕಾರವನ್ನ ಏಕಾತ್ಮಕ ಸರ್ಕಾರ ಎಂದು ಕರೆಯುತ್ತೇವೆ ಎನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸ್ತೇವೆ. ಸೊ ಅದೇ ರೀತಿಯಾಗಿ ಈ ಏಕಾತ್ಮಕ ಸರ್ಕಾರ ಪದ್ಧತಿಯ ಸರ್ಕಾರದ ಬಗ್ಗೆ ರಾಜ್ಯಶಾಸ್ತ್ರಜ್ಞರಾಗಿರ್ತಕ್ಕಂತಹ ಪ್ರೊಫೆಸರ್ ಎ ವಿ ಡೈಸಿ ಅವರ ವ್ಯಾಖ್ಯಾನವನ್ನು ನಾವು ನೋಡುವುದಾದರೆ,
ಒಂದೇ ಕೇಂದ್ರ ಸರ್ಕಾರ ಚಲಾಯಿಸುವಂತಹ ಸರ್ವಶ್ರೇಷ್ಠ ಶಾಸನಬದ್ಧ ಅಧಿಕಾರವೇ ಏಕೈಕ ಅಥವಾ ಏಕಾತ್ಮಕ ಸರ್ಕಾರ ಅಂತ ಹೇಳಿ ಕರೀತಾರೆ. ಇಲ್ಲಿ ಪ್ರೊಫೆಸರ್ ಡೈಸಿ ಅವರ ನಾವು ಒಂದು ವ್ಯಾಖ್ಯಾನವನ್ನ ಮತ್ತೊಮ್ಮೆ ಗಮನಿಸುವುದಾದರೆ, ಒಂದೇ ಕೇಂದ್ರ ಸರ್ಕಾರ ಚಲಾಯಿಸುವ ಸರ್ವಶ್ರೇಷ್ಠ ಹಾಗೂ ಶಾಸನಬದ್ಧ ಅಧಿಕಾರವೇ ಏಕಾತ್ಮಕ ಸರ್ಕಾರ ಅಂತ ಹೇಳಿ ಕರೀತಾರೆ. ಅಂದ್ರೆ ಶಾಸನಬದ್ಧವಾದಂತಹ ಎಲ್ಲ ಅಧಿಕಾರಗಳು ಏಕೈಕ ಕೇಂದ್ರ ಸರ್ಕಾರದಲ್ಲಿ ಇದ್ದರೆ ಅದನ್ನೇ ಅವರು ಏನಂತ ಕರೀತಾರೆ, ಏಕಾತ್ಮಕ ಸರ್ಕಾರ ಅಂತ ಹೇಳಿ ಕರೆದಿದ್ದಾರೆ. ಸೊ ಅದೇ ರೀತಿಯಾಗಿ ಅರ್ಮನ್ ಫೈನರ್ ಅವರ ವ್ಯಾಖ್ಯಾನವನ್ನು ನಾವು ನೋಡುವುದಾದರೆ, ಸರ್ಕಾರದ ಸರ್ವ ಅಧಿಕಾರವು ಒಂದೇ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿದ್ದು ಅದು ಇಡೀ ರಾಷ್ಟ್ರದಲ್ಲಿ ತನ್ನ ಅಧಿಕಾರವನ್ನ ಚಲಾಯಿಸುವುದೇ ಏಕಾತ್ಮಕ ಸರ್ಕಾರ ಎನ್ನುವಂಥದ್ದು ಅರ್ಮನ್ ಫೈನರ್ ಅವರ ವ್ಯಾಖ್ಯಾನ ಅಂತಕ್ಕಂಥದ್ದು. ಇಲ್ಲಿ ಅರ್ಮನ್ ಫೈನರ್ ಅವರ ದೃಷ್ಟಿ ಏನಿದೆ ಅಂತ ಹೇಳಿದ್ರೆ, ಸರ್ಕಾರದ ಸರ್ವ ಅಧಿಕಾರವು ಅಂದ್ರೆ ಆ ಸರ್ಕಾರದಲ್ಲಿ ಇರ್ತಕ್ಕಂತಹ ಎಲ್ಲ ಅಧಿಕಾರಗಳು ಒಂದೇ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿದ್ದು, ಒಂದೇ ಕೇಂದ್ರ ಸರ್ಕಾರದಲ್ಲಿ ಸರ್ಕಾರದ ಎಲ್ಲ ಅಧಿಕಾರಗಳು ಕೇಂದ್ರೀಕೃತವಾಗಿದ್ದು ಇಡೀ ರಾಷ್ಟ್ರದಲ್ಲಿ ತನ್ನ ಅಧಿಕಾರವನ್ನ ಚಲಾಯಿಸುವುದೇ ಏಕಾತ್ಮಕ ಸರ್ಕಾರ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ವಿಲ್ಲೋಬಿ ಅಂತಕ್ಕಂತಹ ರಾಜ್ಯಶಾಸ್ತ್ರಜ್ಞನ ವ್ಯಾಖ್ಯಾನವನ್ನು ನಾವು ನೋಡುವುದಾದರೆ, ಸಂವಿಧಾನದ ಎಲ್ಲ ಅಧಿಕಾರಗಳು ಒಂದೇ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕರಣವಾಗಿದ್ದು ಇಂತಹ ಕೇಂದ್ರವು ತನಗೆ ಇಷ್ಟ ಬಂದ ಹಾಗೆ ಪ್ರಾಂತ್ಯಗಳಿಗೆ ಅಧಿಕಾರವನ್ನ ಹಂಚುವ ವ್ಯವಸ್ಥೆಯನ್ನ ಏಕಾತ್ಮಕ ಸರ್ಕಾರ ವ್ಯವಸ್ಥೆ ಅಂತ ಹೇಳ್ಬಿಟ್ಟು ವಿಲ್ಲೋಬಿ ಅವರು ಕರೆದಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಅಂದ್ರೆ ಎಲ್ಲ ಅಧಿಕಾರಗಳು ಕೇಂದ್ರ ಸರ್ಕಾರದಲ್ಲಿಯೇ ಇರ್ತದೆ, ಆ ಕೇಂದ್ರ ಸರ್ಕಾರವೇ ಸರ್ವಶ್ರೇಷ್ಠವಾಗಿರ್ತದೆ. ಪ್ರಾಂತ್ಯ ಸರ್ಕಾರಗಳನ್ನ ರಚಿಸುವಂತಹ, ಅವುಗಳಿಗೆ ಅಧಿಕಾರವನ್ನು ನೀಡುವಂತಹ ಅಥವಾ ನಿರಾಕರಿಸುವಂತಹ ಅಧಿಕಾರ ಒಂದೇ ಕೇಂದ್ರ ಸರ್ಕಾರದಲ್ಲಿ ಇದ್ದರೆ ಅದನ್ನ ವಿಲ್ಲೋಬಿಯವರು ಏಕಾತ್ಮಕ ಸರ್ಕಾರ ಅಂತ ಹೇಳಿ ಕರೆದಿದ್ದಾರೆ. ಸೊ ಈ ಎಲ್ಲ ವ್ಯಾಖ್ಯಾನಗಳನ್ನ ನಾವು ವಿಶ್ಲೇಷಿಸಿ ನೋಡಿದಾಗ ರಾಷ್ಟ್ರದ ಸಮಗ್ರ ಅಧಿಕಾರಗಳೆಲ್ಲವೂ ಒಂದೇ ಒಂದು ಕೇಂದ್ರ ಸರ್ಕಾರದಲ್ಲಿ ಇರ್ತದೆ, ಅದೇ ಸರ್ವಶ್ರೇಷ್ಠ ಅಧಿಕಾರವನ್ನ ಹೊಂದಿರುತ್ತದೆ. ಇಂತಹ ಸರ್ಕಾರ ವ್ಯವಸ್ಥೆಯನ್ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಏಕಾತ್ಮಕ ಸರ್ಕಾರ ಪದ್ಧತಿ ಅಂತ ಹೇಳ್ಬಿಟ್ಟು ಕರೆಯಬಹುದು ಅನ್ನುವಂಥದ್ದನ್ನ ನಾವು ನೋಡ್ತೇವೆ. ಸೊ ಇಲ್ಲಿಗ ಏಕಾತ್ಮಕ ಸರ್ಕಾರದಲ್ಲಿ ಬರ್ತಕ್ಕಂತಹ ಲಕ್ಷಣಗಳನ್ನು ನಾವು ನೋಡುವುದಾದರೆ, ಮೊದಲನೇ ಲಕ್ಷಣ ಏನು ಅಂತ ಹೇಳಿದ್ರೆ ಅಧಿಕಾರದ ಕೇಂದ್ರೀಕರಣವನ್ನ ಕಾಣುತ್ತೇವೆ ಎನ್ನುವಂತಹ ಮೊದಲನೇ ಲಕ್ಷಣ ಅಂತ. ಇಲ್ಲಿ ಏಕಾತ್ಮಕ ಸರ್ಕಾರ ಅಂತ ಹೇಳಿದ ತಕ್ಷಣವೇ ಒಂದೇ ಸರ್ಕಾರದಲ್ಲಿ, ಅಂದ್ರೆ ಒಂದೇ ಸರ್ಕಾರ ಅಂತ ಹೇಳಿದ್ರೆ ಏಕೈಕ ಕೇಂದ್ರ ಸರ್ಕಾರದಲ್ಲಿ ರಾಷ್ಟ್ರದ ಸಮಗ್ರ ಅಧಿಕಾರಗಳೆಲ್ಲವೂ ಕೇಂದ್ರೀಕರಣಗೊಂಡಿರುತ್ತವೆ. ಎಲ್ಲ ಅಧಿಕಾರಗಳು ಸಹ ಎಲ್ಲಿರ್ತವೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದಲ್ಲಿಯೇ ಕೇಂದ್ರೀಕೃತವಾಗಿರ್ತವೆ. ಶಾಸನ ಮಾಡುವಂತಹ ಅಧಿಕಾರ, ಆಡಳಿತವನ್ನ ಮಾಡುವಂತಹ ಅಧಿಕಾರ, ನ್ಯಾಯ ತೀರ್ಮಾನವನ್ನ ಮಾಡತಕ್ಕಂತಹ ಅಧಿಕಾರ, ಆಡಳಿತಕ್ಕೆ ಸಂಬಂಧಪಟ್ಟಂತಹ ಎಲ್ಲ ನೀತಿ ನಿರ್ಧಾರಗಳು ಮತ್ತು ವಿದೇಶಾಂಗ ನೀತಿಗಳನ್ನ ರೂಪಿಸುವಂತಹ ಮತ್ತು ಜಾರಿಗೊಳಿಸುವಂತಹ ಎಲ್ಲ ಸಂಪೂರ್ಣ ಅಧಿಕಾರಗಳು ಏಕೈಕ ಕೇಂದ್ರ ಸರ್ಕಾರದಲ್ಲಿಯೇ ಕೇಂದ್ರೀಕೃತವಾಗಿರುತ್ತವೆ. ಅದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಅಧಿಕಾರದ ಕೇಂದ್ರೀಕರಣ ಅಂತ ಹೇಳಿ ಕರೀತಾರೆ. ಎಲ್ಲ ಅಧಿಕಾರಗಳು ಒಂದೇ ಸರ್ಕಾರದಲ್ಲಿ ಇರ್ತದೆ, ಆ ಎಲ್ಲ ಅಧಿಕಾರಗಳನ್ನು ಚಲಾಯಿಸುವಂತಹ ಅಧಿಕಾರ ಏಕೈಕ ಕೇಂದ್ರ ಸರ್ಕಾರಕ್ಕೆ ಇರುತ್ತದೆ. ಇದನ್ನು ನಾವೇನಂತ ಕರೀತೇವೆ ಅಧಿಕಾರದ ಕೇಂದ್ರೀಕರಣ ಅಂತ ಹೇಳ್ಬಿಟ್ಟು ಕರೀತಾರೆ.
ಈ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಪ್ರಾಂತ್ಯ ಸರ್ಕಾರಗಳು ಅಥವಾ ರಾಜ್ಯ ಸರ್ಕಾರಗಳು ಕೇವಲ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಂತೆ ಕಾರ್ಯವನ್ನು ನಿರ್ವಹಿಸುತ್ತವೆ. ಆ ಪ್ರಾಂತ್ಯ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳಿಗೆ ಯಾವುದೇ ರೀತಿಯ ಸ್ವಾಯತ್ತತಾ ಅಧಿಕಾರ ಅಂತಕ್ಕಂಥದ್ದು ಇರೋದಿಲ್ಲ. ಎಲ್ಲ ಅಧಿಕಾರಗಳು ಒಂದೇ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿರುತ್ತವೆ. ಅದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಅಧಿಕಾರದ ಕೇಂದ್ರೀಕರಣ ಅನ್ನುವಂತಹ ಲಕ್ಷಣವನ್ನು ನಾವು ಗುರುತಿಸುತ್ತೇವೆ ಅಂತಕ್ಕಂಥದ್ದು. ನೀವು ಅದೇ ಸಂಯುಕ್ತ ಸರ್ಕಾರವನ್ನು ನಾವು ನೋಡೋದಾದ್ರೆ, ಸಂಯುಕ್ತ ಸರ್ಕಾರ ಪದ್ಧತಿಯಲ್ಲಿ ಅಧಿಕಾರಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಂವಿಧಾನಾತ್ಮಕವಾಗಿ ಹಂಚಿಕೆಯಾಗಿರುತ್ತವೆ. ಸೊ ಅಲ್ಲಿ ನಾವು ಅಧಿಕಾರದ ವಿಕೇಂದ್ರೀಕರಣವನ್ನು ಕಾಣುತ್ತೇವೆ. ಏಕಾತ್ಮಕ ಸರ್ಕಾರದಲ್ಲಿ ಅಧಿಕಾರದ ಕೇಂದ್ರೀಕರಣವನ್ನು ಕಂಡ್ರೆ, ಸಂಯುಕ್ತ ಸರ್ಕಾರ ವ್ಯವಸ್ಥೆಯಲ್ಲಿ ಅಧಿಕಾರದ ವಿಕೇಂದ್ರೀಕರಣವನ್ನು ನಾವು ಕಾಣುತ್ತೇವೆ ಅನ್ನುವಂತಹ ಅಂಶ. ಸೊ ಅದೇ ರೀತಿ ಎರಡನೇದಾಗಿರ್ತಕ್ಕಂತಹ ಒಂದು ಲಕ್ಷಣ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದ ಸೃಷ್ಟಿಯಾಗಿರುತ್ತವೆ ಎನ್ನುವಂತಹ ಒಂದು ಲಕ್ಷಣವನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಈ ಏಕಾತ್ಮಕ ಸರ್ಕಾರ ವ್ಯವಸ್ಥೆಯಲ್ಲಿ ರಾಜ್ಯದ ಎಲ್ಲ ಅಧಿಕಾರಗಳು ಒಂದೇ ಕೇಂದ್ರ ಸರ್ಕಾರದಲ್ಲಿ ಇದ್ರೂ ಸಹ ಈ ಕೇಂದ್ರ ಸರ್ಕಾರ ಆಡಳಿತದ ದೃಷ್ಟಿಯಿಂದ ಪ್ರಾಂತ್ಯ ಸರ್ಕಾರಗಳನ್ನ ಅಥವಾ ರಾಜ್ಯ ಸರ್ಕಾರಗಳನ್ನ ಸೃಷ್ಟಿಸಿರುತ್ತದೆ ಅಥವಾ ರಚನೆ ಮಾಡುತ್ತದೆ. ಈ ರಾಜ್ಯ ಸರ್ಕಾರ ಅಥವಾ ಈ ಒಂದು ಪ್ರಾಂತೀಯ ಸರ್ಕಾರಗಳನ್ನ ಸೃಷ್ಟಿಯನ್ನ ಮಾಡೋರು ಯಾರು ಅಂತ ಹೇಳಿದ್ರೆ ಕೇಂದ್ರವೇ ಸೃಷ್ಟಿಯನ್ನ ಮಾಡಿರುತ್ತದೆ. ಏಕೈಕ ಶಾಸನಾತ್ಮಕವಾದಂತಹ ಅಧಿಕಾರವನ್ನು ಹೊಂದಿರುವಂತಹ ಕೇಂದ್ರ ಸರ್ಕಾರ ಈ ರಾಷ್ಟ್ರದ ಆಡಳಿತದ ದೃಷ್ಟಿಯಿಂದ ಪ್ರಾಂತೀಯ ಸರ್ಕಾರಗಳು ಅಥವಾ ರಾಜ್ಯ ಸರ್ಕಾರಗಳನ್ನ ರಚನೆಯನ್ನ ಮಾಡಿರುತ್ತದೆ. ಅಂತಹ ರಾಜ್ಯ ಸರ್ಕಾರಗಳನ್ನ ಸೃಷ್ಟಿ ಮಾಡುವಂತಹ ಅಥವಾ ರದ್ದು ಮಾಡುವಂತಹ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇರುತ್ತದೆ ಅಂತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೇಂದ್ರ ಸರ್ಕಾರವೇ ಬಲಿಷ್ಠವಾಗಿರುತ್ತದೆ. ಕೇಂದ್ರ ಸರ್ಕಾರದಿಂದ ಸೃಷ್ಟಿಯಾಗಿರ್ತಕ್ಕಂತಹ ಪ್ರಾಂತ್ಯ ಸರ್ಕಾರಗಳು ಅಥವಾ ರಾಜ್ಯ ಸರ್ಕಾರಗಳು ಕೇವಲ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ ಎನ್ನುವಂತಹ ಅಂಶವನ್ನು ನಾವು ಇಲ್ಲಿ ಗುರುತಿಸುತ್ತೇವೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಏಕಾತ್ಮಕ ಸರ್ಕಾರ ಪದ್ಧತಿಯಲ್ಲಿ ರಾಜ್ಯ ಸರ್ಕಾರಗಳು ಅಥವಾ ಅವನ್ನು ನಾವು ಪ್ರಾಂತ್ಯ ಸರ್ಕಾರಗಳು ಅಂತಲೂ ಸಹ ಕರೀಬಹುದು. ಹಾಗಾಗಿ ರಾಜ್ಯ ಸರ್ಕಾರ ಅಥವಾ ಪ್ರಾಂತ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದ ಸೃಷ್ಟಿಯಾಗಿರುತ್ತವೆ ಎನ್ನುವಂತಹ ಎರಡನೇ ಲಕ್ಷಣವನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಮೂರನೇದಾಗಿರ್ತಕ್ಕಂತಹ ಲಕ್ಷಣ ಏನು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರಗಳು ಅಥವಾ ಪ್ರಾಂತ್ಯ ಸರ್ಕಾರಗಳು ಯಾವುದೇ ರೀತಿಯ ಸ್ವಾಯತ್ತತಾ ಅಧಿಕಾರವನ್ನ ಅಥವಾ ಸ್ವತಂತ್ರ ಅಧಿಕಾರಗಳನ್ನ ಹೊಂದಿರುವುದಿಲ್ಲ ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿ ಆಡಳಿತದ ದೃಷ್ಟಿಯಿಂದ ಕೇಂದ್ರ ಸರ್ಕಾರದಿಂದ ಸೃಷ್ಟಿಯಾಗಿರ್ತಕ್ಕಂತಹ ಈ ರಾಜ್ಯ ಸರ್ಕಾರಗಳು ಅಥವಾ ಪ್ರಾಂತೀಯ ಸರ್ಕಾರಗಳು ಏನಿದಾವೆ ಅವುಗಳಿಗೆ ಯಾವುದೇ ರೀತಿಯ ಸ್ವತಂತ್ರವಾದಂತಹ ಅಧಿಕಾರ ಅಥವಾ ಸ್ವಾಯತ್ತತಾ ಅಧಿಕಾರ ಅಂತಕ್ಕಂಥದ್ದು ಇರೋದಿಲ್ಲ. ಆ ರಾಜ್ಯ ಸರ್ಕಾರಗಳು ಕೇವಲ ಈ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಕಾರ್ಯವನ್ನ ನಿರ್ವಹಿಸುತ್ತವೆ. ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತಹ ಆಜ್ಞೆಗಳು, ಕೇಂದ್ರ ಸರ್ಕಾರದಿಂದ ಬರುವಂತಹ ನೀತಿಗಳು, ಕೇಂದ್ರ ಸರ್ಕಾರದಿಂದ ಬರುವಂತಹ ನಿರ್ಧಾರಗಳನ್ನ ಜಾರಿಗೊಳಿಸುವಂತಹ ಕೆಲಸವನ್ನ ಬಿಟ್ರೆ ಈ ರಾಜ್ಯ ಸರ್ಕಾರಗಳಿಗೆ ಅಥವಾ ಪ್ರಾಂತೀಯ ಸರ್ಕಾರಗಳಿಗೆ ಯಾವುದೇ ರೀತಿಯ ವಿಶೇಷ ಅಧಿಕಾರ ಅಥವಾ ಸ್ವಾಯತ್ತತಾ ಅಧಿಕಾರ ಅಥವಾ ಸ್ವತಂತ್ರ ಅಧಿಕಾರ ಅಂತಕ್ಕಂಥದ್ದು ಇರೋದಿಲ್ಲ. ಈ ರಾಜ್ಯ ಸರ್ಕಾರಗಳು ಕೇವಲ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಕಾರ್ಯವನ್ನ ನಿರ್ವಹಿಸುತ್ತವೆ. ಸೊ ಹಾಗಾಗಿ ನಾವು ಏಕಾತ್ಮಕ ಸರ್ಕಾರ ಪದ್ಧತಿಯಲ್ಲಿ ರಾಜ್ಯ ಸರ್ಕಾರಗಳು ಸ್ವಾಯತ್ತತಾ ಅಧಿಕಾರವನ್ನ ಹೊಂದಿರುವುದಿಲ್ಲ ಎನ್ನುವಂತಹ ಲಕ್ಷಣವನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು.
ಸೊ ಅದೇ ರೀತಿಯಾಗಿ ಶಾಸಕಾಂಗದ ಶ್ರೇಷ್ಠತೆಯನ್ನ ನಾವು ಕಾಣುತ್ತೇವೆ ಅಂತಕ್ಕಂಥ. ಇಲ್ಲಿ ಶಾಸಕಾಂಗದ ಶ್ರೇಷ್ಠತೆ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಏಕಾತ್ಮಕ ಸರ್ಕಾರ ಪದ್ಧತಿಯಲ್ಲಿ ಪ್ರಾಂತೀಯ ಸರ್ಕಾರಗಳು ನಿರ್ವಹಿಸುವ ಅಧಿಕಾರಗಳು ಕೇಂದ್ರ ಸರ್ಕಾರದಿಂದ ನಿಯೋಜನೆಗೊಂಡಿರುತ್ತವೆಯೇ ಹೊರತು ಸಂವಿಧಾನದಿಂದ ಅವುಗಳಿಗೆ ನೀಡಲಾಗಿರುವುದಿಲ್ಲ ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿ ಕೇಂದ್ರ ಸರ್ಕಾರವೇ ಶ್ರೇಷ್ಠ, ಶಾಸಕಾಂಗವೇ ಶ್ರೇಷ್ಠವೇ ಹೊರತು ಸಂವಿಧಾನಾತ್ಮಕವಾಗಿ ಯಾವುದೂ ಸಹ ನಡೆಯುವುದಿಲ್ಲ. ಇಲ್ಲಿ ಅಧಿಕಾರದ ಹಂಚಿಕೆ ಇರುವುದಿಲ್ಲ. ಎಲ್ಲ ಅಧಿಕಾರಗಳು ಕೇಂದ್ರ ಸರ್ಕಾರದಲ್ಲಿಯೇ ಇರ್ತದೆ. ಈ ರಾಜ್ಯ ಸರ್ಕಾರಗಳಿಗೆ ಯಾವುದೇ ರೀತಿಯ ಸ್ವತಂತ್ರ ಅಧಿಕಾರ ಅಂತಕ್ಕಂಥದ್ದು ಇಲ್ಲ. ಈ ಪ್ರಾಂತೀಯ ಸರ್ಕಾರಗಳು ಕೇಂದ್ರ ಸರ್ಕಾರ ಹೇಳಿದ ರೀತಿಯಲ್ಲಿ ಕೇಳ್ಕೊಂಡು ಹೋಗ್ತಾ ಇರ್ತದೆ. ಅವುಗಳನ್ನು ರಚಿಸುವಂತಹ, ಅವುಗಳನ್ನು ರದ್ದುಗೊಳಿಸುವಂತಹ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇರ್ತದೆ. ಹಾಗಾಗಿ ಇಲ್ಲಿ ಎಲ್ಲ ತೀರ್ಮಾನವನ್ನು ತೆಗೆದುಕೊಳ್ಳೋದು ಯಾವುದು ಅಂತ ಹೇಳಿದ್ರೆ ಕೇಂದ್ರ ಶಾಸಕಾಂಗ ಅಥವಾ ಸಂಸತ್ತು ಅಥವಾ ಕೇಂದ್ರ ಸರ್ಕಾರವೇ ಶ್ರೇಷ್ಠವಾಗಿರ್ತದೆ ಹೊರತು ಸಂವಿಧಾನದ ಶ್ರೇಷ್ಠತೆಯನ್ನ ಕಾಣಲಿಕ್ಕೆ ಸಾಧ್ಯ ಇರುವುದಿಲ್ಲ. ಸೊ ಹಾಗಾಗಿ ಇದನ್ನ ನಾವು ಎಂತಹ ಲಕ್ಷಣ ಅಂತ ಹೇಳಿ ಗುರುತಿಸ್ತೀವಿ ಅಂತ ಹೇಳಿದ್ರೆ ಶಾಸಕಾಂಗದ ಶ್ರೇಷ್ಠತೆಯನ್ನ ಕಾಣುತ್ತೇವೆ ಎನ್ನುವಂತಹ ಲಕ್ಷಣವನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ. ಅದೇ ನಾವು ಸಂಯುಕ್ತ ವ್ಯವಸ್ಥೆಯಲ್ಲಿ ನೋಡುವುದಾದರೆ ಅಧಿಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹಂಚಿಕೆಯಾಗಿರ್ತದೆ. ಆ ಕೇಂದ್ರ ಸರ್ಕಾರದ ಅಧಿಕಾರವನ್ನ ಕೇಂದ್ರ ಪಟ್ಟಿಯಲ್ಲಿ, ರಾಜ್ಯ ಸರ್ಕಾರ ಹೊಂದಿರುವಂತಹ ಅಧಿಕಾರವನ್ನ ರಾಜ್ಯ ಪಟ್ಟಿಯಲ್ಲಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಸೇರಿ ನಿರ್ವಹಿಸುವ ಅಧಿಕಾರಗಳನ್ನ ಸಮವರ್ತಿ ಪಟ್ಟಿಯಲ್ಲಿ ನಮೂದನೆಯನ್ನ ಮಾಡಿ ಅದನ್ನು ಸಂವಿಧಾನದಲ್ಲಿ ದಾಖಲಿಸಲ್ಪಟ್ಟಿರುತ್ತದೆ. ಹಾಗಾಗಿ ಸಂಯುಕ್ತ ಸರ್ಕಾರ ವ್ಯವಸ್ಥೆಯಲ್ಲಿ ಸಂವಿಧಾನದ ಶ್ರೇಷ್ಠತೆಯನ್ನು ಕಾಣ್ತೇವೆ. ಏಕಾತ್ಮಕ ಸರ್ಕಾರ ವ್ಯವಸ್ಥೆಯಲ್ಲಿ ನಾವು ಶಾಸಕಾಂಗದ ಶ್ರೇಷ್ಠತೆಯನ್ನು ಕಾಣುತ್ತೇವೆ ಎನ್ನುವಂಥದ್ದನ್ನ ನೋಡಬಹುದು. ಹಾಗೆ ಮತ್ತೊಂದು ಲಕ್ಷಣ ಅಂತ ಹೇಳಿದ್ರೆ ಏಕಾತ್ಮಕ ಸರ್ಕಾರದಲ್ಲಿ ಲಿಖಿತ ಸಂವಿಧಾನವನ್ನಾದರೂ ಅಳವಡಿಸಿಕೊಂಡಿರಬಹುದು ಅಥವಾ ಅಲಿಖಿತ ಸಂವಿಧಾನವಾದರೂ ಇರಬಹುದು. ಇಂಥದ್ದೇ ಸಂವಿಧಾನ ಲಿಖಿತವೇ ಇರಬೇಕು ಅಥವಾ ಅಲಿಖಿತವೇ ಇರಬೇಕು ಎನ್ನುವಂತಹ ಯಾವುದೇ ನಿಯಮ ಅಂತಕ್ಕಂಥದ್ದು ಇಲ್ಲ. ಸಾಮಾನ್ಯವಾಗಿ ಏಕಾತ್ಮಕ ಸರ್ಕಾರದಲ್ಲಿ ಅಲಿಖಿತ ಸಂವಿಧಾನವೇ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ಸಂವಿಧಾನಕ್ಕೆ ಶ್ರೇಷ್ಠತೆ ಇಲ್ಲ. ಅಲ್ಲಿ ಶ್ರೇಷ್ಠತೆ ಇರೋದು ಯಾವುದಕ್ಕೆ ಅಂತ ಹೇಳಿದ್ರೆ ಶಾಸಕಾಂಗದ ಶ್ರೇಷ್ಠತೆ ಇದೆ. ಹಾಗಾಗಿ ಸಾಮಾನ್ಯವಾಗಿ ಅಲ್ಲಿ ಅಲಿಖಿತ ಸಂವಿಧಾನಗಳು ಅಸ್ತಿತ್ವದಲ್ಲಿ ಇರುತ್ತವೆ ಎನ್ನುವಂಥದ್ದನ್ನ ಗಮನಿಸ್ತೇವೆ. ಹಾಗಾಗಿ ನಾವು ಇಂಗ್ಲೆಂಡ್ ರಾಷ್ಟ್ರವನ್ನು ನಾವು ತೆಗೆದುಕೊಂಡು ನೋಡಿದಾಗ ಇಂಗ್ಲೆಂಡ್ ರಾಷ್ಟ್ರದಲ್ಲಿ ಏಕಾತ್ಮಕ ಸರ್ಕಾರ ಪದ್ಧತಿ ಇದೆ. ಹಾಗಾಗಿಯೇ ಇಂಗ್ಲೆಂಡ್ ಅಲ್ಲಿ ಅಲಿಖಿತ ಸಂವಿಧಾನವನ್ನ ಅಳವಡಿಸಿಕೊಳ್ಳಲಾಗಿದೆ ಎನ್ನುವಂಥದ್ದನ್ನ ಗಮನಿಸ್ತೇವೆ. ಆದರೆ ಫ್ರಾನ್ಸ್ ರಾಷ್ಟ್ರವನ್ನ ಉದಾಹರಣೆಯಾಗಿ ನಾವು ನೋಡಿದಾಗ ಫ್ರಾನ್ಸ್ ರಾಷ್ಟ್ರವು ಸಹ ಏಕಾತ್ಮಕ ಸರ್ಕಾರವನ್ನ ಅಳವಡಿಸಿಕೊಂಡಿದ್ದರೂ ಸಹ ಆ ಫ್ರಾನ್ಸ್ನಲ್ಲಿ ಲಿಖಿತ ಸಂವಿಧಾನ ಇರುವಂತದನ್ನ ಗಮನಿಸಿದಾಗ ಏಕಾತ್ಮಕ ಸರ್ಕಾರದಲ್ಲಿ ಲಿಖಿತ ಅಥವಾ ಅಲಿಖಿತ ಯಾವುದೇ ಸಂವಿಧಾನವನ್ನಾದರೂ ಸಹ ಅಳವಡಿಸಿಕೊಳ್ಳಬಹುದು ಎನ್ನುವಂತಹ ಒಂದು ಲಕ್ಷಣವನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಏಕಾತ್ಮಕ ಸರ್ಕಾರ ಪದ್ಧತಿಯಲ್ಲಿ ವಿಶೇಷ ನ್ಯಾಯಾಂಗದ ಅಗತ್ಯ ಇರುವುದಿಲ್ಲ ಎನ್ನುವಂತಹ ಲಕ್ಷಣವನ್ನು ನಾವು ಕಾಣ್ತೇವೆ. ಅಂದ್ರೆ ಈ ವಿಶೇಷ ನ್ಯಾಯಾಂಗ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಅಧಿಕಾರಗಳಿಂದ ಪ್ರತ್ಯೇಕವಾಗಿರುವಂತಹ ಅಧಿಕಾರಗಳನ್ನ ಹೊಂದಿರುವಂತಹ ನ್ಯಾಯಾಂಗವನ್ನ ನಾವು ವಿಶೇಷ ನ್ಯಾಯಾಂಗ ಅಂತ ಹೇಳಿ ಕರೀತೇವೆ. ಆದರೆ ಇಲ್ಲಿ ಏಕಾತ್ಮಕ ಸರ್ಕಾರ ವ್ಯವಸ್ಥೆಯಲ್ಲಿ ಈ ಒಂದು ವಿಶೇಷ ನ್ಯಾಯಾಂಗದ ಅಗತ್ಯವೇ ಬೀಳುವುದಿಲ್ಲ ಎನ್ನುವಂತಹ ಲಕ್ಷಣ ಇದೆ. ಯಾಕೆ ವಿಶೇಷ ನ್ಯಾಯಾಂಗದ ಅಗತ್ಯ ಅಥವಾ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಅಧಿಕಾರಗಳು ಒಂದೇ ಸರ್ಕಾರದಲ್ಲಿ ಇದೆ. ರಾಜ್ಯ ಸರ್ಕಾರಗಳಿಗೆ ಯಾವುದೇ ರೀತಿಯ ಅಧಿಕಾರಗಳು ಇಲ್ಲ ಅಂತ ಹೇಳಿದಾಗ ಅಧಿಕಾರವನ್ನ ಅನುಭವಿಸುವ ಸಂದರ್ಭದಲ್ಲಿ ಅಥವಾ ಅಧಿಕಾರವನ್ನ ಚಲಾಯಿಸುವ ಸಂದರ್ಭದಲ್ಲಿ
ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಘರ್ಷಣೆ ಉಂಟಾಗ್ತಕ್ಕಂತಹ ಸಾಧ್ಯತೆ ಇರುವುದೇ ಇಲ್ಲ. ಯಾಕೆಂದ್ರೆ ಎಲ್ಲ ಅಧಿಕಾರಗಳು ಇರೋದು ಒಂದೇ ಸರ್ಕಾರದಲ್ಲಿ, ಏಕೈಕ ಕೇಂದ್ರ ಸರ್ಕಾರದಲ್ಲಿ. ರಾಜ್ಯ ಸರ್ಕಾರಗಳಿಗೆ ಅಥವಾ ಪ್ರಾಂತೀಯ ಸರ್ಕಾರಗಳಿಗೆ ಯಾವುದೇ ಅಧಿಕಾರ ಇಲ್ಲ. ಹಾಗಾಗಿ ಅಧಿಕಾರವನ್ನ ಚಲಾಯಿಸೋದು ಯಾರು ಅಂತ ಹೇಳಿದ್ರೆ ಏಕೈಕ ಕೇಂದ್ರ ಸರ್ಕಾರ. ಹಾಗಾಗಿ ಏಕಾತ್ಮಕ ಸರ್ಕಾರ ಪದ್ಧತಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಘರ್ಷಣೆ ಉಂಟಾಗುವಂತಹ ಅವಕಾಶವೇ ಇರುವುದಿಲ್ಲ. ಹಾಗಾಗಿ ಅದನ್ನು ಬಗೆಹರಿಸಲಿಕ್ಕೆ ವಿಶೇಷ ನ್ಯಾಯಾಂಗದ ಅಗತ್ಯ ಅಥವಾ ಅವಶ್ಯಕತೆ ಅಂತಕ್ಕಂಥದ್ದು ಇರೋದಿಲ್ಲ. ಆದ್ರೆ ನಾವು ಸಂಯುಕ್ತದಲ್ಲಿ ನೋಡಿದ್ರೆ ಅಧಿಕಾರದ ಪರಿಪೂರ್ಣ ಹಂಚಿಕೆ ಇರ್ತದೆ. ಕೇಂದ್ರ ಸರ್ಕಾರದ ಅಧಿಕಾರಗಳು ಇವು, ರಾಜ್ಯ ಸರ್ಕಾರದ ಅಧಿಕಾರಗಳು ಇವು ಅಂತ ಹೇಳಿ ಸಂವಿಧಾನಾತ್ಮಕವಾಗಿ ಹಂಚಿಕೆಯಾಗಿರ್ತದೆ. ಹಾಗಾಗಿ ಸಂಯುಕ್ತ ಸರ್ಕಾರ ವ್ಯವಸ್ಥೆಯಲ್ಲಿ ಅಧಿಕಾರವನ್ನು ಚಲಾಯಿಸುವಂತಹ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಘರ್ಷಣೆ ಉಂಟಾಗ್ತಕ್ಕಂತಹ ಸಾಧ್ಯತೆ ಇರ್ತದೆ. ಸೊ ಅಂತಹ ಸಂದರ್ಭದಲ್ಲಿ ವಿಶೇಷ ನ್ಯಾಯಾಂಗ ಅಗತ್ಯ ಇರ್ತದೆ. ಎಲ್ಲಿ ಅಂತ ಹೇಳಿದ್ರೆ ಸಂಯುಕ್ತ ಸರ್ಕಾರದಲ್ಲಿ. ಆದರೆ ಏಕಾತ್ಮಕ ಸರ್ಕಾರದಲ್ಲಿ ಎಲ್ಲ ಅಧಿಕಾರಗಳು ಏಕೈಕ ಕೇಂದ್ರ ಸರ್ಕಾರದಲ್ಲಿ ಇದೆ, ರಾಜ್ಯ ಸರ್ಕಾರಕ್ಕೆ ಅಧಿಕಾರಗಳೇ ಇಲ್ಲ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಘರ್ಷಣೆ ಉಂಟಾಗುವಂತಹ ಸಾಧ್ಯತೆ ಇಲ್ಲದೇ ಇರುವುದರಿಂದ ಏಕಾತ್ಮಕ ಸರ್ಕಾರ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಂತಹ ರಾಷ್ಟ್ರಗಳಲ್ಲಿ ಅಥವಾ ಆ ಪದ್ಧತಿಯಲ್ಲಿ ವಿಶೇಷ ನ್ಯಾಯಾಂಗದ ಅಗತ್ಯ ಅಂತಕ್ಕಂಥದ್ದು ಇರೋದಿಲ್ಲ ಎನ್ನುವಂತಹ ಲಕ್ಷಣವನ್ನು ನಾವು ಕಾಣ್ತೇವೆ. ಸೊ ಹಾಗೆ ಏಕ ಪೌರತ್ವವನ್ನ ನೀಡಲಾಗಿರುತ್ತದೆ ಎನ್ನುವಂತಹ ಲಕ್ಷಣವನ್ನು ನಾವು ಕಾಣ್ತೇವೆ. ಏಕ ಪೌರತ್ವ ಅಂತ ಹೇಳಿದ್ರೆ ಇಡೀ ರಾಷ್ಟ್ರಕ್ಕೆ ಅನ್ವಯವಾಗುವಂತಹ ಒಂದೇ ಪೌರತ್ವವನ್ನ ನೀಡಿದ್ದರೆ ಅದನ್ನ ಏಕ ಪೌರತ್ವ ಅಂತ ಹೇಳಿ ಕರೀತಾರೆ. ಇಲ್ಲಿ ರಾಜ್ಯ ಸರ್ಕಾರಗಳಿಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ, ಸ್ವಾಯತ್ತತೆ ಇಲ್ಲ, ಎಲ್ಲ ಅಧಿಕಾರ ಒಂದೇ ಕೇಂದ್ರ ಸರ್ಕಾರದಲ್ಲಿ ಇದೆ. ಹಾಗಾಗಿ ಇಡೀ ರಾಷ್ಟ್ರಕ್ಕೆ ಅನ್ವಯವಾಗುವಂತಹ ಒಂದೇ ಪೌರತ್ವವನ್ನು ನೀಡಲಾಗ್ತದೆ. ಅದನ್ನು ನಾವೇನಂತ ಕರಿತೀವಿ? ಏಕ ಪೌರತ್ವ ಪದ್ಧತಿ ಅಂತ ಹೇಳಿ ಕರೀತೀವಿ. ಅಂದ್ರೆ ಸಂಯುಕ್ತ ಸರ್ಕಾರ ವ್ಯವಸ್ಥೆಯಲ್ಲಿ ಏನಾಗುತ್ತೆ? ವ್ಯಕ್ತಿ ವಾಸಿಸುವ ರಾಜ್ಯದ ಒಂದು ಪೌರತ್ವ ಮತ್ತು ಇಡೀ ರಾಷ್ಟ್ರಕ್ಕೆ ಅನ್ವಯವಾಗುವಂತಹ ಮತ್ತೊಂದು ಪೌರತ್ವ, ಎರಡು ಪೌರತ್ವಗಳನ್ನು ನೀಡಲಾಗಿರ್ತದೆ. ಅದನ್ನ ನಾವೇನಂತ ಕರಿತೀವಿ? ದ್ವಿಪೌರತ್ವ ಪದ್ಧತಿ ಅಂತ ಹೇಳಿ ಕರೀತಾರೆ. ಸಂಯುಕ್ತ ಸರ್ಕಾರ ಪದ್ಧತಿಯಲ್ಲಿ ದ್ವಿಪೌರತ್ವ ಇರ್ತದೆ. ಏಕಾತ್ಮಕ ಸರ್ಕಾರ ಪದ್ಧತಿಯಲ್ಲಿ ಏಕ ಪೌರತ್ವ ಲಕ್ಷಣವನ್ನು ನಾವು ಕಾಣುತ್ತೇವೆ ಎನ್ನುವಂಥದ್ದನ್ನ ಗಮನಿಸ್ತೇವೆ. ಸೊ ವಿದ್ಯಾರ್ಥಿಗಳೇ, ಇವೆಲ್ಲವನ್ನೂ ಸಹ ನಾವು ಏನಂತ ಗುರುತಿಸ್ತೀವಿ ಅಂತ ಹೇಳಿದ್ರೆ ಏಕಾತ್ಮಕ ಸರ್ಕಾರದ ಲಕ್ಷಣಗಳು ಅಂತ ಹೇಳಿ ಗುರುತಿಸ್ತೇವೆ. ಸೊ ಮತ್ತೊಮ್ಮೆ ನಾವು ಅದನ್ನ ವೀಕ್ಷಿಸುವುದಾದರೆ, ಏಕಾತ್ಮಕ ಸರ್ಕಾರದಲ್ಲಿ ಅಧಿಕಾರದ ಕೇಂದ್ರೀಕರಣವನ್ನ ಕಾಣುತ್ತೇವೆ. ಏಕಾತ್ಮಕ ಸರ್ಕಾರದಲ್ಲಿ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದ ಅಥವಾ ಕೇಂದ್ರದ ಸೃಷ್ಟಿಯಾಗಿರುತ್ತವೆ. ರಾಜ್ಯ ಸರ್ಕಾರಗಳಿಗೆ ಯಾವುದೇ ರೀತಿಯ ಸ್ವತಂತ್ರ ಅಥವಾ ಸ್ವಾಯತ್ತತಾ ಅಧಿಕಾರ ಹೊಂದಿರುವುದಿಲ್ಲ ಅಥವಾ ಇರುವುದಿಲ್ಲ. ಏಕಾತ್ಮಕ ಸರ್ಕಾರ ವ್ಯವಸ್ಥೆಯಲ್ಲಿ ಶಾಸಕಾಂಗದ ಶ್ರೇಷ್ಠತೆಯನ್ನ ಕಾಣುತ್ತೇವೆ. ಏಕಾತ್ಮಕ ಸರ್ಕಾರದಲ್ಲಿ ಲಿಖಿತ ಅಥವಾ ಅಲಿಖಿತ ಸಂವಿಧಾನವನ್ನ ಹೊಂದಲು ಅವಕಾಶವಿರುತ್ತದೆ. ಏಕಾತ್ಮಕ ಸರ್ಕಾರದಲ್ಲಿ ವಿಶೇಷ ನ್ಯಾಯಾಂಗದ ಅಗತ್ಯವಿರುವುದಿಲ್ಲ. ಏಕಾತ್ಮಕ ಸರ್ಕಾರದಲ್ಲಿ ಏಕ ಪೌರತ್ವ ಪದ್ಧತಿಯನ್ನ ಕಾಣುತ್ತೇವೆ. ಸೊ ಇವೆಲ್ಲವೂ ಸಹ ಏಕಾತ್ಮಕ ಸರ್ಕಾರದ ಲಕ್ಷಣಗಳು ಅಂತ ಹೇಳಿ ನಾವು ಕರೀತೇವೆ. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳೇ, ಏಕಾತ್ಮಕ ಸರ್ಕಾರ ಪದ್ಧತಿ ಅಂತ ಹೇಳಿದರೆ ರಾಷ್ಟ್ರದ ಸಮಗ್ರ ಅಧಿಕಾರಗಳೆಲ್ಲವೂ ಏಕೈಕ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿದ್ದರೆ ಅದನ್ನು ಏಕಾತ್ಮಕ ಸರ್ಕಾರ ಪದ್ಧತಿ ಅಂತ ಹೇಳಿ ಕರೀತಾರೆ. ಅತ್ಯುತ್ತಮ ಉದಾಹರಣೆ ಅಂತ ಹೇಳಿದ್ರೆ ಇಂಗ್ಲೆಂಡ್, ಫ್ರಾನ್ಸ್, ಬೆಲ್ಜಿಯಂ ಮತ್ತು ಚೀನಾ ಗಣರಾಜ್ಯಗಳಲ್ಲಿ ಈ ಏಕಾತ್ಮಕ ಸರ್ಕಾರ ಪದ್ಧತಿಯನ್ನ ಅಳವಡಿಸಿಕೊಳ್ಳಲಾಗಿದೆ ಎನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಸೊ ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ಇದಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಸಂಯುಕ್ತ ಸರ್ಕಾರ ಎಂದರೇನು, ಸಂಯುಕ್ತ ಸರ್ಕಾರದ ಲಕ್ಷಣಗಳು ಏನು ಎನ್ನುವಂಥದ್ದನ್ನ ಕುರಿತು ಚರ್ಚೆಯನ್ನ ಮಾಡೋಣ. ಧನ್ಯವಾದ.